ರಮೇಶ್, ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ವಾ? ಅನುಮಾನ ಏನಿಲ್ಲ. ಯಾಕೆ? ನನ್ನನ್ನು ಮುಟ್ಟು. ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ? ಇಲ್ಲ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಿಮಗೆಲ್ಲ ನಗಸು ಸಂಬಂಧಿ ಇವತ್ತು ಕಾಮಿಡಿ ವಿಡಿಯೋಸ್ ತೊಗೊಂಬಂದಿನಿ. ಕನ್ನಡ ಕಾಮಿಡಿ ವಿಡಿಯೋ ನೋಡಿ ನಕ್ಕ ನಿಮ್ಮ ಹೊಟ್ಟೆ ನೋವು ಆಗ್ಬೇಕು ಅಂಥ ಮಸ್ತ್ ಕಾಮಿಡಿ ವಿಡಿಯೋ ಅದಾವು. ಆದ್ರೆ ಡಬಲ್ ಮೀನಿಂಗ್ ಅದಾವ. ಈಗ ಹೇಳತ್ತನ ಮತ್ತು ಆಮೇಲೆ ವಿಡಿಯೋ ನೋಡಿದ ಮೇಲೆ ಬೇಯಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಫಾರ್ ಜೋಕ್ ಅಷ್ಟೇ. ಯಾರೇನು ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಬರ್ರಿ. ಏನಮ್ಮ ಬುಟ್ಟಿಲ್ ಏನಾಯ್ತು? ಅವಾಗಿಂದ ಬುಸು ಬುಸು ಅಂತ ಐತೆ. ಹಾವು ಬುಸ್ ಬುಸ್ ಅಂದೆ ಬೋಬೋ ಅಂತ ಬಗರ್ತದ. ಅಯ್ಯ ಯಾಕೆ ಹಿಂಗ್ ಬರ್ತದ್ಯಾ? ಇಲ್ಲೆಲ್ಲ ಚಿಕ್ಕವು ಇದನ್ನ ಎಷ್ಟು ಎದ್ರಕತ್ತಿಯಲ್ಲ. ನನ್ ಗಂಡನ ಹತ್ರ ದೊಡ್ಡವದೆ ನೋಡ್ತೀಯಾ? ಬೇಡ, ಯಜಮಾನ ಎರಡೆರಡವ ಮಡಿಕೊಂಡವ. ಈಗ ಬರ್ತೈತಲ್ಲ ಈ ವಿಡಿಯೋ, ಅದು ಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ಗೆ ಯಾರು ಇನ್ನೂ ಮದುವೆ ಆಗಿರಂಗಿಲ್ಲ, ವಯಸ್ಸು ಭಾಳ ಆದರೂ ಇನ್ನೂ ಯಾರು ಮದುವೆ ಆಗಿರಂಗಿಲ್ಲ ಅವ್ರಿಗೆ ವಿಡಿಯೋ ಟ್ಯಾಗ್ ಮಾಡ್ರಿ. ಈಗ ಬರ್ತೈತೆ ನೋಡ್ರಿ, ನೋಡ್ಕೊಂಬರ್ರಿ. ಈಗ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಸ್ಟ್ರೆಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಯಾಕೋ ಬರ್ತಿದ್ಯಾ? ಈಗ ಬರ್ತೈತೆ ನೋಡ್ರಿ ವಿಡಿಯೋ. ಬೆಂಕಿ ಐತೆ ಅವನವನ. ಒಟ್ಟ ಇಂಥ ಕ್ರಿಕೆಟ್ ಕಾಮೆಂಟ್ರನ್ನ ನೋಡ್ರಂಗಿಲ್ಲ, ಮತ್ತು ಅಂಥ ಪ್ಲೇಯರ್ಸ್ ನೋಡ್ರಂಗಿಲ್ಲ, ಅಂಥ ಕ್ರಿಕೆಟ್ ನೋಡ್ರಂಗಿಲ್ಲ. ನೀವು ನೋಡ್ಕೊಂಬರ್ರಿ ಈ ಸಲ ಹೆಂಗೈತಿ ಮಜಾ. ಇಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಶಶಾಂಕ್ ಗಗನಕ್ಕೆ ಕಳ್ಸಿದ್ದಾರೆ. ಸಾಲ್ಟ್ ಇದಾರೆ ಕೆಳಗಡೆ, ಈಸಿಯಾಗಿ ಹಾಕೊಳ್ತಾರೆ. ತಿರ್ಗಾ ಲೆಂತ್ ಡೆಲಿವರಿ, ಬಿಗಿಟ್ ಹೊಡೆಯೋ ಪ್ರಯತ್ನ. ಇನ್ನೊಬ್ಬ ಬ್ಯಾಟರ್ ಇದೇ ತರ ಔಟ್ ಆಗಿರೋದು. ಸೆನ್ಸ್ಲೆಸ್ ಕ್ರಿಕೆಟ್ ಇದು ನನ್ನ ಪ್ರಕಾರ. ಶಶಾಂಕ್ ಕಡೆಯಿಂದ ರನ್ನೇ ಬಾಲ್ ಒದೇರ ಗುತ್ತುತ್ತಾ ಇದ್ದಾರೆ. ಬಟ್ RCBಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮತ್ತು ಈಗ ಬರ್ತಾರೆ ನೋಡ್ರಿ ನಮ್ಮ ಉಪ್ಪಿ ಅವರ ಲೈಫ್ ಏನು ಅನ್ನೋದ ಒಂದು ಡೈಲಾಗ್ನಾಗ ಹೇಳಿ ಹೋಗ್ತಾರು. ನೋಡ್ಕೊಂಬರ್ರಿ. ನೀನ್ ನಚ್ಚಿಲೇ ಈ ಪ್ರಪಂಚ ಯಾವತ್ತು ಯಾರ್ದಲ್ಲ ತಿಳ್ಕೊ. ನೀ ಸತ್ರ ನಿನ್ ಬಾಡಿ ಎತ್ಕೊಂಡು ಹೋಗಲ್ಲ. ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನ್ ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ಬೇಕಾ? ಯಾವ ಕಾರಣ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏ ತಂಗಿ, ನೀ ಹೇಳಕ್ ಹೋಗ್ಬೇಡ. ಮತ್ತೆ ಅಲ್ಲಿ ನೋಡಕ್ಕೆ ಕೂತವ್ರಿಗೆ ತಗೊಂಡು ಹಾಕಾರ. ಮತ್ತು ನಮ್ಮನ್ನು ನೋಡೋರು ಯಾರು? ಸಾಕು, ನಾನು ವಿಡಿಯೋ ಮುಗಿಸ್ತೇನೆ. ಈ ವಿಡಿಯೋ ಏನಾರು ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೇನಾರ ಇಂಥ ಕಾಮಿಡಿ ವಿಡಿಯೋಸ್ ಇನ್ನೂ ಬೇಕಾಗಿದ್ದು ಅಂದ್ರೆ ನಂಗೆ ಸಪೋರ್ಟ್ ಮಾಡಿರಿ. ನಾನು ನಿಮ್ಮನ್ನು ನಗಿಸ್ಕೋತಾ ಇರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.